ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇಷ್ಟು ದಿನ ಆಯಿತು ವಿಡಿಯೋಸ್ನ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ವಿಡಿಯೋಸ್ ಮಾಡಿಟ್ಕೊಂಡ್ರೂ ಒಂದೊಂದು ಸತ ವಾಯ್ಸ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ವಿಡಿಯೋನ ಮಾಡಾಕತ್ತೀನಿ ಫ್ರೆಂಡ್ಸ್. ಭಾಳ ದಿನ ಆಗಿತ್ತು ಮಾಡಿಲ್ಲ. ಸೊ ಇದೇ ಕಾರಣ, ಸ್ವಲ್ಪ ಫೋನ್ ಹಾಳಾಗಿತ್ತು. ಸೊ ಹಾಗಾಗಿ ನೀವು ಫೋನ್ ತೊಗೊಂಡಿದ್ದೆ ಇವಾಗ ವಿಡಿಯೋನ ಮಾಡಾಕತ್ತೀನಿ. ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಬೆಳಗ್ಗೆ 5 ಗಂಟೆಗೆ ನೀರು ಬರ್ತಾವೆ ನಮ್ಮ ಮನೆ ಬಳಿ. ಸೊ 5 ಗಂಟೆಗೆ ಎದ್ದು ನೀರು ತುಂಬಿ ನಮ್ಮ ಥರ್ವ ಎದ್ದು ಬಂದಿದ್ದು ನೋಡಿ ಫ್ರೆಂಡ್ಸ್. ಹೊರಗೆ 6 ಗಂಟೆ 5:30 ಪೌಣೆ 6 ಆಗಿದ್ದು, ಬೆಳಕಾಯಿತು, ನೀರು ತುಂಬೋದು ಮುಗ್ದಿತ್ತು. ಅವಾಗ ಎದ್ದು ಬಂದ. ನೋಡ್ತಾ ಇರ್ಬೋದು, ಎಲ್ಲ ಫುಲ್ ಚೀಲ್ಡ್ ವಾತಾವರಣ ಐತಿ. ಸೊ ಹಾಗಾಗಿ ಅವನಿಗೂ ಸ್ವಲ್ಪ ಗಾಳಿಗೆ ನಿಂತಿದ್ದ. ನೋಡ್ತಾ ಇರ್ಬೋದು ನೀವು, ಅವ್ರ ಪಪ್ಪ ಕೆಳಗಿಂದ ನೀರು ತೊಗೊಂಬರತ್ತಿದ್ರು ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಬಾಗಿಲಿಗೆಲ್ಲ ನೀರು ಹೊಡೆದು, ರಂಗೋಲಿ ಹಾಕಿ ನೀರೆಲ್ಲ ಹೊಡೆದು ನನ್ನದು ಕೆಲಸನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಸ್ನಾನ ಮಾಡೋದು, ಗ್ಯಾಸ್ ಕಟ್ಟಿ ಒರೆಸ್ಕೊಳ್ಳೋದು, ಅದನ್ನೆಲ್ಲ ಸ್ಟಾರ್ಟ್ ಮಾಡಿದೆ. ಒಂದು 5 ಗಂಟೆಗೆ ಎದ್ದಿರ್ತೀನಲ್ಲ ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತಲೆನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ಹೊರಗೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಇದು ಮಾಡಿ ಸ್ವಲ್ಪ ಕರಿ ಚಹಾ ಮಾಡ್ಕೊಂಡು ಕುಡಿದೆ. ಆ ಟೈಮ್ದಾಗ ಹಾಲು ಇರಲಿಲ್ಲ. ಸೊ ಇವ ಎದ್ದಿದ್ದನ್ನ ಕುಡಿತೇನೆ ನಾನು ಇಲ್ಲ ಅಂತಂದ. ನೋಡಿ ಇಷ್ಟು ದೊಡ್ಡವಾಗ್ಯಾನ. ಭಾಳ ಅಂದ್ರೆ ಭಾಳ ಏನಂತಾರೆ, ಘಾಟಿ ಅದಾನ ಫ್ರೆಂಡ್ಸ್ ಅವನು. ಸೊ ಹಾಗಾಗಿ ಒಲ್ಲ ನಾಕತ್ತಿದ್ನ, ನಾನು ಕುಡಿಯತ್ನ ಅಂದೆ, ಒಲ್ಲ ಅಂತಂದ. ಸೊ ಹಾಗಾಗಿ ಇವಾಗ ಫ್ರೆಂಡ್ಸ್ ಅವನಿಗೆ ಇನ್ನೂ ಸ್ವಲ್ಪ ನಿದ್ದೆ ಬಂದೈತಿ, ಮಲಗಿಸ್ತೀನಿ. ನೋಡ್ತಾ ಇರ್ಬೋದು, ಮಲ್ಕೊಳಕ್ಕೆ ಟ್ರೈ ಮಾಡತ್ತಾನ. ಸೊ ಅವನಿಗೂ ಮಲಗಿಸಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು, ಕಸ ಗುಡಿಸ್ಕೊಂಡು, ನಾನು ಸ್ನಾನ ಮಾಡಿ ಬಂಡೆ ಎಲ್ಲ ತೊಳ್ಕೊಂಡಿದ್ದೇನೆ. ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದ್ರೆ ಸೊ ಫಟಾಫಟ ಕೆಲಸ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹುಡ್ಗರು ಕೈ ಬಿಟ್ಟಾಗ ವಿಡಿಯೋ ಮಾಡ್ಕೊತ ಕುಂತ್ರೆ ಮತ್ತು ಅವ್ರು ಅಳ್ಳಕತ್ರ ಕೆಲಸ ಎಲ್ಲ ನಿಂದಿರ್ತದಂತ ಕೆಲಸ ಎಲ್ಲ ಮಾಡಿಕೊಂಡು, ಇವತ್ತು ಆ ಥರ ಒಂದು ಬರ್ಡೇ ಇತ್ತು. ಸೊ ಹಂಗಾಗಿ ಅವನಿಗೂ ಒಂದು ಸ್ವಲ್ಪ ಕಿಚಡಿ ಮಾಡಿ ತಿನ್ನಿಸಿ, ಅವ್ರ ಪಪ್ಪ ಅವರು ಬೆಳಗ್ಗೆ ಗಾಡಿ ಮೇಲೆ ಹೋಗಿ ಬಂದಿದ್ದರು. ನಾನು ಮತ್ತು ಇನ್ನೊಬ್ರು ನಮ್ಮ ಮನೆ ಬಲ್ಲಿದ್ದರು. ಸೊ ಅವರು ಹೋಗಿ ಬಂದ್ರೆ ಆಯಿತು. ಇವತ್ತು ದೇವ್ರಿಗೆ ಅಂತ ಅಂದ್ಕೊಂಡು ಫಸ್ಟಿಗೆ ಬಾಳುಮಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ ಫ್ರೆಂಡ್ಸ. ನೋಡ್ತಾ ಇರ್ಬೋದು, ಇಲ್ಲೇನೋ ನಮಸ್ಕಾರ ಮಾಡಿ ಒಂದೆರಡು ಪ್ರದಕ್ಷಿಣೆ ಹಾಕಿ ಒಂದು 5 ನಿಮಿಷ ಕುಂತು ಮತ್ತು ನಾವು ತಮ್ಲಬಾಯಿ ಗುಡಿಗೆ ಬಂದ್ವಿ. ಸೊ ಹಾಗಾಗಿ ಇನ್ನೂ ಇಲ್ಲಿ ಕುಂತಿದ್ವಿ ಫ್ರೆಂಡ್ಸ. ನೋಡ್ತಾ ಇರ್ಬೋದು, ಬಾಳುಮಮ್ಮನ ಗುಡಿ ಇದು. ಬಾಳುಮಮ್ಮಂದಲ್ಲ ಫ್ರೆಂಡ್ಸ್, ಸಾರಿ ಇದು ಬಂದು ಸ್ವಾಮಿ ಸಮರ್ಥ ಟೆಂಪಲ್ ಫ್ರೆಂಡ್ಸ್. ಇಲ್ಲಿ ಕೊಲ್ಲಾಪುರ ಒಳಗೆ ಸ್ವಾಮಿ ಸಮರ್ಥ ಟೆಂಪಲ್ ಐತಿ. ಸೊ ಹಾಗಾಗಿ ಅಲ್ಲಿಂದನೇ ಬಂದು ಇಲ್ಲಿ ತಮ್ಲಬಾಯಿ ಗುಡಿ ಅಂತ ಐತಿ. ಸೊ ಅಲ್ಲಿ ಬಂದ್ವಿ. ಇಬ್ಬರು ದೇವ್ರು ಅದಾರ. ಫಸ್ಟಿಗೆ ಬರೋದು ಮರ್ಗಮ್ಮಾಯಿ ಅಂತ. ಸೊ ಇಲ್ಲಿ ಬಂದು ಉಡಕ್ಕಿ ಕೊಟ್ವಿ. ಅಂದ್ರೆ ಅದು ಏನಂತಾರಲ್ಲ, ಪ್ಲೇಟ್ ಒಳಗೆ ಶೀರೆ, ಆಮೇಲೆ ಕುಬುಸ, ತೆಂಗಿನಕಾಯಿ, ಹೂವು ಇದು ಕೊಟ್ಟಿರ್ತಾರೆ. ಅದನ್ನೊಂದು 50 ರೂಪಾಯಿ ಕೊಟ್ಟು ತೊಗೊಂಡು ದೇವರಿಗೆ 2 ಪ್ಲೇಟ್ನ ತೊಗೊಂಡು ಆ ದೇವ್ರಿಗೊಂದು ಈ ದೇವ್ರಿಗೊಂದು ಅರ್ಪಿಸಿದ್ವಿ ಫ್ರೆಂಡ್ಸ್. ಸೊ ನಾವು ಬರೋ ಟೈಮಿಗೆ ಆರತಿ ನಡೆದಿತ್ತು. ಸೊ ಹಾಗಾಗಿ ಆರತಿಗೆ ನಿಂತು ಎಷ್ಟು ಚೆಂದ ಅಲಂಕಾರ ಮಾಡಿದ್ರು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇದು ಬಂದು ದೇವಸ್ಥಾನ ತಮ್ಲಬಾಯಿ ದೇವಸ್ಥಾನ. ಆ ದೇವಸ್ಥಾನ ಬಂದು ಮರ್ಗಮ್ಮಾಯಿ ಪವರ್ಫುಲ್ ದೇವಿ ಅಂತಂತಾನೆ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚಂದ ಗುಡಿನ ನಿರ್ಮಾಣ ಮಾಡ್ಯಾರ. ಸೊ ಆರತಿ ನಡೆಯಕತ್ತಿತ್ತು. ನಾನು ಬೈದಿಂತಾನೆ ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ಬಂದ್ವಿ, ಅಲ್ಲಿ ಆ ದೇವ್ರಿಗೆ ಬ್ಯಾಟಿನೂ ನಡೀತಾವೆ. ಸೊ ಹಾಗಾಗಿ ಬಂದ್ವಿ. ಸ್ವಲ್ಪ ಅನ್ನ ಇತ್ತು ಫ್ರೆಂಡ್ಸ್. ಅನ್ನನ ಒಗ್ಗರಣೆ ಹಾಕ್ಕೊಡು ಅಂದರು ಇವ್ರ ಪಪ್ಪ. ಸೊ ಹಾಗಾಗಿ ಅನ್ನನ ಒಂದು ಸ್ವಲ್ಪ ಒಗ್ಗರಣೆ ಹಾಕಕತ್ತೀನಿ. ನೋಡ್ತಾ ಇರ್ಬೋದು, ಅನ್ನ ಒಗ್ಗರಣೆ ಹಾಕಿ ಸ್ವಲ್ಪ ಊಟ ಮಾಡ್ತೀವಿ ಫ್ರೆಂಡ್ಸ್. ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಗೆ ಅಡುಗೆ ಮಾಡಬೇಕು. ಅವ್ರ ಪಪ್ಪ ಫ್ರೆಂಡ್ಸಿಗೆ ಕರಿತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಚಿಕನ್ ತೊಗೊಂಬಂದಿದ್ರು. ಬರ್ಡೇ ಇತ್ತಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನಾನ್ ವೆಜ್ ಪಾರ್ಟಿ ಕೊಟ್ಟರು ಅವರು. ಇಲ್ಲಿ ಚಿಕನ್ ಸುಕ್ಕ ಮಾಡಿದ್ನಿ, ಇಲ್ಲಿ ಬಿರಿಯಾನಿ ಮಾಡಿದ್ನಿ ಫ್ರೆಂಡ್ಸ್. ಹಾಗೇನೆ ಸ್ವಲ್ಪ ಬಿರಿಯಾನಿ ಚಿಕನ್ ಗ್ರೇವಿ ಮಾಡಿದ್ನಿ ಫ್ರೆಂಡ್ಸ್. ಸಂಜೆ ಆಗಿತ್ತು, ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ವಿ. ಅದು 6 ಗಂಟೆಗೆ ಡೆಕೋರೇಷನ್ ಮಾಡಿವಿ ಫ್ರೆಂಡ್ಸ್. ಅದು ಏನಂತಾರೆ, ಬಲೂನ್ದೆಲ್ಲ ಸ್ಟಿಕ್ಕರೆಲ್ಲ ಕಿತ್ತು ಬೀಳಾತಿದ್ದು. ಬಲೂನೆಲ್ಲ ಸ್ವಲ್ಪ ಒಂದೊಂದು ಹವಾ ಹೋಗಿತ್ತು. ಸೊ ಹಾಗಾಗಿ ಅದನ್ನು ಮಾಡ್ಕೊಂಡು ಅಡುಗೆ ಮಾಡಿದೆ. ಲೇಟ್ ಆಯಿತು ಫ್ರೆಂಡ್ಸ್. ಡೆಕೋರೇಷನ್ ಎಲ್ಲ ನಾನು ಚೆಂದ ಮಾಡಿದ್ದೆ. ಬಟ್ ಅದೆಲ್ಲ ಪುಕ್ಕ ಎಲ್ಲ ಹುಡುಗರೆಲ್ಲ ಕಿತ್ತಿದ್ರು. ನೋಡ್ತಾ ಇರೋದು, ಕೇಕ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಫ್ರೆಂಡ್ಸ್. ಕೊಲ್ಲಾಪುರ ಸೈಡ
ಕೋಲ್ಡ್ ಕೇಕ್ ಭಾಳ ಅಂದ್ರೆ ಭಾಳ ಸುಸ್ತಾಗಿರ್ತಾವೆ, ಅಷ್ಟೇ ಚೆಂದ ಮಾಡ್ತಾರೆ. ನಾನು ಸಿಂಪಲ್ಲಾಗಿ ಸಾರಿನ ವೇರ್ ಮಾಡಿದ್ದೆ, ಅದನ್ನ ಹಾಕ್ಕೊಂಡು ಹೋಗಿದ್ನಲ್ಲ ಸಂಜೆಗೂ ಅದೇ ಸೀರೆನ ಉಟ್ಕೊಂಡೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಇವಾಗ ಎಲ್ಲರೂ ಆರತಿ ಮಾಡಿದರು, ಅವನಿಗೂ ಕುಂದ್ರಿಸಿ. ಸೊ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡ್ತೀವಿ ಫ್ರೆಂಡ್ಸ. ನೋಡ್ತಾ ಇರ್ಬೋದು ಇಲ್ಲಿ ಒಂದಿಷ್ಟು ಜನ ಇದ್ವಿ, ಯಾರೂ ಇರಲಿಲ್ಲ. ಎಲ್ಲರಿಗೂ ಕೇಕ್ ಮತ್ತು ಸೇವಾ ಚಾಕ್ಲೇಟ ಕೊಟ್ವಿ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ಹುಡುಗರು ಭಾಳ ಇತ್ತು ಫ್ರೆಂಡ್ಸ, ಮೇಂಟೈನ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವಾಗ ಎಲ್ಲರೂ ಆರತಿ ಮಾಡಾಕತ್ತೇವೆ. ಆರತಿ ಮಾಡಿ ಕೇಕ್ನ ಕಟ್ ಮಾಡ್ತೇವೆ ಫ್ರೆಂಡ್ಸ. ವಿಡಿಯೋ ನಮ್ಮ ಪ್ರಾಬ್ಲಮ್ ಏನಂತಂದ್ರೆ ನಾವೆಲ್ಲ ಚೆಂದ ಮಾಡ್ತೇವೆ, ವಿಡಿಯೋನ ಯಾರೋ ಕರೆಕ್ಟಾಗಿ ಮಾಡಿಕೊಡಂಗಿಲ್ಲ ನಮ್ಗೆ. ಅದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಸ್ಟ್ಯಾಂಡ್ ತೊಗೋಬೇಕಂತ ಅಂದ್ಕೊಂಡ್ವಿ. ಐತಿ ಫ್ರೆಂಡ್ಸ್ ಸ್ಟ್ಯಾಂಡ್, ಅದನ್ನು ಮಂದಿ ಮುಂದೆಲ್ಲ ಇಡೋಕ್ಕಲ್ಲ, ಒಂಥರ ಮುಜುಗರ ಅನ್ನಿಸ್ತೈತಿ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಲ್ಲ. ಇವಾಗ ಸಿಂಪಲ್ಲಾಗಿ ಮುಗ್ಸಾಕತ್ತೀವಿ. ಅಂದ್ರೆ ಎಲ್ಲರೂ ಒಂದು 5 ಜನ ಆರತಿ ಮಾಡಬೇಕಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಟೈಮ್ ಹಿಡಿಯುತ್ತೆ. ಸೊ ಅವ್ರು ಏನೇನೋ ಚಾಕ್ಲೇಟ್ಸ ಬಿಸ್ಕೆಟ್ಸ ತಂದಿದ್ರು. ಸೊ ಹಾಗಾಗಿ ಅದನ್ನು ನೋಡಾಕತ್ತಿದ್ದು ನಾವು. ಕೇಕ್ ಕಟ್ ಮಾಡೋದ್ರ ಮೇಲೆ ಇದ್ದಿದ್ದಿಲ್ಲ, ಅವರೆಲ್ಲರ ಕೈ ಒಳಗೆ ಬಿಸ್ಕೆಟ್ ತೊಗೊಂಬಂದಿದ್ರು. ಬಿಸ್ಕೆಟ್ನ ನೋಡ್ಕೊಂತ ಕುಂತಿದ್ದು ನಾವು. ಹೆಂಗಾಯ್ತು ಗೊತ್ತಿಲ್ಲ ಫ್ರೆಂಡ್ಸ್, 2 ವರ್ಷ ಮುಗೀತು ನನ್ನ ಮಗಂದು. ಆಯ್ತು ಇನ್ನೊಂದು 3 ವರ್ಷ ದೊಡ್ಡವ್ರು ಆಗ್ತಾರೆ. ಒಳ್ಳೆ ಟೈಮ್ ಬರೋಂಗಿಲ್ಲ, ಚಿಕ್ಕ ವಯಸ್ಸು. ಬಟ್ ಅವರು ಸ್ವಲ್ಪ ನಾವು ತಾಯಂದಿರು ಈಗಂತಂದ್ರು ದೊಡ್ಡವ್ರು ಥರ ಭಾಳ ಕಷ್ಟಪಡ್ತೀವಿ. ದೊಡ್ಡವ್ರು ಆದ ಬಳಿಕ ಸಣ್ಣವ್ರು ಇದ್ದಿದ್ದು ಚಲೋ ಅಲ್ಲ ಅನ್ಸುತ್ತೆ. ಯಾವುದೇ ಆದರೂ ಮನುಷ್ಯನಿಗೆ ಏನಂತಾರೆ, ಇದು ಆಗಂಗಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ರಾಗಿ ಮುದ್ದೆ ಮಾಡಂದ್ರು, ಮತ್ತು ರಾಗಿ ಮುದ್ದೆ ಮಾಡಿದ್ವಿ. ಇಲ್ಲಿ ಚಿಕನ್ ಸಾರು ಇತ್ತಲ್ಲ, ಸೊ ಅದು ಮತ್ತು ರೈಸ್ನ ಊಟ ಮಾಡಿದ್ವಿ ಫ್ರೆಂಡ್ಸ್. ನಾನು ಫಸ್ಟಿಗೆ 2 ಮಾಡಿದೆ, ಆಮೇಲೆ ಇದ್ರ ನಮ್ಮ ಮನೆಯವ್ರು ಏನಂದ್ರು, ರಾಗಿ ಮುದ್ದೆ ಮಾಡಿಬಿಡು, ಅನ್ನ ಇಷ್ಟೇ ಹೊಟ್ಟೆ ತುಂಬಂಗಿಲ್ಲ ಅಂತಂದರು. ಸರಿ ಆಯಿತು ಅಂದ್ಕೊಂಡು ರಾಗಿ ಮುದ್ದೆ ಚಿಕನ್ ಸಾರು ಮಾಡಿದ್ದೆ ಫ್ರೆಂಡ್ಸ್. ಇದು ನನ್ನ ಮಗನಿಗಂತ ಏನಂತಾರಲ್ಲ, ಅನ್ನ ಮಾಡಿಟ್ಟಿದ್ನಿ. ಎಲ್ಲರೂ ಊಟ ಮಾಡಿ ಅದೆಲ್ಲ ಕ್ಲೀನ್ ಮಾಡ್ತೀವಿ ಫ್ರೆಂಡ್ಸ. ಕ್ಲೀನ್ ಮಾಡಿ ಮಲ್ಕೊಂಡೆ ನೋಡಿ. ಓಕೆ ಫ್ರೆಂಡ್ಸ, ಈ ಥರ ಊಟ ಇತ್ತು, ಚಿಕನ್ ಸಾರು ರಾಗಿ ಮುದ್ದೆ. ಆಮೇಲೆ ಅನ್ನ ಹಾಕ್ಕೊಂಡು ಊಟ ಮಾಡಿದ್ವಿ. ಇಲ್ಲಿ ಒಂದು ಹುಡುಗಿ ಬಂದಿತ್ತು, ಅಂದರೆ ನಮ್ಮ ಸೊಸೆನೇ ಆಗಬೇಕು ಫ್ರೆಂಡ್ಸ. ಅವ್ರು ಊಟ ಮಾಡಿದ್ರು, ರಾಗಿ ಮುದ್ದೆ ಸೂಪರ್ ಆಗ್ಯದ ಅಂತ ಹೇಳತ್ತೆ. ಓಕೆ ಫ್ರೆಂಡ್ಸ, ಇಲ್ಲಿಗೆ ಏನು ಮಾಡ್ತೀನಿ. ಓಕೆ ಬಾಯ್.